ಇವತ್ತು ಭಾಳ ಸಂತೋಷವಾಗ್ತಾ ಇದೆ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೀನಿ. 2018ರಲ್ಲಿ ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದ್ದೆ. ಸುಮಾರು 6 ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೇನೆ ನನಗೆ ಗೊತ್ತು. ಉಸಿರುಗಟ್ಟುವಂಥ ವಾತಾವರಣ ಇತ್ತು. ಆದರೂ ಒಂದು ಸಂದರ್ಭ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ. ಆದರೂ ಸ್ವಾಭಿಮಾನದ ಮನುಷ್ಯ ಇರೋದರಿಂದ ನಾವು ಭಾಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೀವಿ. ಎಂ ವೈ ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದೀವಿ. ಅಂದರೆ ಇದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು ಶಾಸಕರಿರ್ಬೋದು, ನಾವು ಶಾಸಕರಿರ್ಬೋದು, ಆಡಳಿತ ಮಟ್ಟದಲ್ಲಿ ಏನಾದರೂ ಅವ್ರದ್ದು ಫೈಟ್ ನಡೀತಿತ್ತು. ನಾನು ಕೆಲಸ ಮಾಡದೇ ಇದ್ದಾಗ ಅವ್ರು ಚಾಟಿ ಏಟು ಬಿಡ್ತಿದ್ರು, ಅವ್ರ ಕೆಲಸ ಮಾಡದೇ ಇದ್ದಾಗ ನಾನು ಚಾಟಿ ಏಟು ಬಿಡ್ತಿದ್ದೆ. ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು. ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರೆ ಅಂದರೂ ಯಾವುದೇ ಕಂಡೀಷನ್ ಮಾಡಿ ಎಂ ವೈ ಪಾಟೀಲ್ ಸರಿಸಿ ನನಗೆ MLA ಟಿಕೆಟ್ ಕೊಡ್ಬೇಕಂತ ಕಂಡೀಷನ್ ಮಾಡಿಲ್ಲ. ಇವತ್ತು ನನ್ನ ಒಂದು ಉದ್ದೇಶ, ಎಂ ವೈ ಪಾಟೀಲರು ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು. ಏನು ಎಲ್ಲಿ ನೋಡೋದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ಕೆ ಬಾರ್ 400 ಪಾರ್ ಅನ್ನೋಂಥ ಘೋಷಣೆ ಮಾಡ್ತಾಯಿದ್ದಾರೆ. ಆ ಕಾಲ ಈಗಿಲ್ಲ, ಭಾಳ ಬದಲಾವಣೆ ಆಗಿದೆ. ಅಬ್ಕೆ ಬಾರ್ 400 ಅಲ್ಲ 200 ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ. ಇಂಥ ಒಂದು ವಾತಾವರಣದಲ್ಲಿ ಇವತ್ತು ನೋಡಿ, ನಮ್ಮ ಕುಟುಂಬ ಹೊಡೆದ್ರ ಬಗ್ಗೆ ನಮ್ಮ ಜಗದೇವರು ಹೇಳಿದರು. ನಮ್ಮ ಮನೆಯ ಹೊಡಿತಕ್ಕಂಥ ಕೆಲಸಗಳು ನಂದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಈಗಿನ ಹಿಂದಿನ ವಿಧಾನಸಭೆ ಚುನಾವಣೆಗಳನ್ನು ನೋಡಿದಾಗ ಅಣ್ಣತಮ್ಮರಲ್ಲೇ ಜಗಳ, ಅತ್ತಿ ಸೊಸೆಯಲ್ಲೇ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ರಿಗೆ ಎತ್ತಿ ಕಟ್ಟತಕ್ಕಂಥ ಒಂದು ಕುಟುಂಬ ಇರ್ತಕ್ಕಂಥ ಕೀಳುಮಟ್ಟ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಇವೆಲ್ಲ ನನ್ನ ಮನಸ್ಸಿಗೆ ಭಾಳ ಬೇಜಾರಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಒಂದು ಸಂಬಂಧ ಭಾಳ ಆತ್ಮೀಯ ಸಂಬಂಧ, ಒಂದು ಕುಟುಂಬ ಸಂಬಂಧ ಇದ್ದಂಗೆ. ನಮ್ಮ ತಂದೆಯವರು ಅವರು ಯಾವತ್ತೂ ಅಣ್ಣತಮ್ಮರಿದ್ದಂಗೆ ಇದ್ದರು. ಆದರೆ ರಾಜಕೀಯದಲ್ಲಿ ಸ್ವಲ್ಪ ನಾವು ಕೂಡ 6 ಬಾರಿ ಶಾಸಕರಾದವು, ಸ್ಥಾನಮಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮುನ್ಸ್ಕೊಂಡು ಹೋಗಿದ್ದೆ. ಆದರೂ ಇವತ್ತು ಕಾಲ ಕೂಡಿ ಬಂದಿದೆ. ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಇವತ್ತು ಅವರು AICC ಅಧ್ಯಕ್ಷರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ, ರಾಜ್ಯದ ಧೀಮಂತ ನಾಯಕ ಅಷ್ಟೇ ಅಲ್ಲ, ಇವತ್ತು ಭಾರತದ ಒಂದು ಧೀಮಂತ ನಾಯಕನಾಗಿ AICC ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಪ್ರತಿಯೊಬ್ಬರು ನಮ್ಮದೆಲ್ಲರ ಜವಾಬ್ದಾರಿ ಇದೆ. ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರಂತ ರಾಧಾಕೃಷ್ಣ ಅವರು ನನ್ನ ಸಂಬಂಧ ಭಾಳ ಆತ್ಮೀಯರು. ಈ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಭಾರೀ ಬಹುಮತದಿಂದ ಆರಿಸಿ ತರಬೇಕು ಅನ್ನೋಂಥ ಒಂದು ಪಣ ತೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದೆ. ಇವತ್ತು ನೀವೆಲ್ಲರೂ ಕೊಟ್ಟು ಈಗಾಗಲೇ ಎಂ ವೈ ಪಾಟೀಲ್ ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭ ಹೇಳಿದ್ದಾರೆ, ನೀವೇನು ಬೇರೆ ಇಲ್ಲ, ನಮ್ಮ ಕಾರ್ಯಕರ್ತರೇನು ಬೇರೆ ಇಲ್ಲ, ನೀವು ನಮ್ಮ ಕುಟುಂಬ ಸದಸ್ಯರು ಅನ್ನೋಂಥ ರೀತಿಯಲ್ಲಿ ಭಾಳ ತೂಕವಾದ ಮಾತನ್ನು ಅವ್ರು ಆಡಿದ್ದಾರೆ. ಹೀಗಾಗಿ ಯಾರೂ ನಮ್ಮ ಕಾರ್ಯಕರ್ತರಲ್ಲಿ, ನಿಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಯಾರಲ್ಲಿ ಸಂಕೋಚ ಬೇಡ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅನ್ನುವಂಥ ರೀತಿಯಲ್ಲಿ ಈ ಪಕ್ಷದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋಣ. AICC ಅಧ್ಯಕ್ಷರ ಕೈ ಬಲಿಪಡಿಸೋಣ. ರಾಜ್ಯದ ಮುಖ್ಯಮಂತ್ರಿ ಅಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ನಮ್ಮ KPC ಅಧ್ಯಕ್ಷರಂಥ ಶ್ರೀಮಾನ್ DK ಶಿವಕುಮಾರ್ ಅವರ ಕೈ ಬಲಿ ಪಡಿಸೋದ್ರ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಈ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿ ಈ ಚುನಾವಣೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಪ್ರತಿಷ್ಠೆ ಚುನಾವಣೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇರೋದ್ರಿಂದ ನಾವೆಲ್ಲರೂ ಭಾಳ ಒಂದು ದಿನವೂ ಕೂಡ ನಾವು ವೆಸ್ಟ್ ಮಾಡದೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರನ್ನು ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತೀಯ ಜನತಾ ಪಾರ್ಟಿದ ಏನೇನು ಲೋಪದೋಷಗಳಿವೆ, ಯಾವ್ಯಾವ ಕಾರಣದ ರಾಜ್ಯದಲ್ಲಿ ಯಾವ ರೀತಿ ಹಿಂದೆ ಆಡಳಿತ ಮಾಡಿದ್ದಾರೆ, ಯಾವ ರೀತಿ ಕರಪ್ಷನ್ಗಳಾದವು, ಮತ್ತು ಯಾವ ರೀತಿ ಕುಟುಂಬ ಒಂದು ಸೆಕ್ಯುಲರಿಸಮ್ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕಮ್ಯುನಲ್ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಘಟನೆಗಳಾಗಿವೆ, ಅದರಿಂದ ಅಲ್ಲಿ ಇಲ್ಲಿ ಇವತ್ತು ಏನು ಅನಾಹುತಗಳಾಗ್ತಾ ಇದೆ.
ಮನುಷ್ಯರ ಮನಸ್ಸಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಗೊಂದಲ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ತಿಳಿಸಿ ನಮ್ಮ ಭಾರತ ಒಂದು ಸರ್ವಧರ್ಮದ ರಾಷ್ಟ್ರ. ಪ್ರತಿಯೊಂದು ಜಾತಿಯ ಜನಾಂಗ ದೇಶ ಸ್ವತಂತ್ರ ಸಿಗಬೇಕಾದ್ರೆ ತಮ್ಮ ಪ್ರಾಣವನ್ನು ಕೊಟ್ಟು ಗುಂಡೇಟು ತಿಂದು ಅಲ್ಪಸಂಖ್ಯಾತರಿರ್ಬೋದು, ಅನೇಕ ಜನ ಸಿಖ್ಖರಿರ್ಬೋದು, ಹಿಂದೂಗಳಿರ್ಬೋದು, ಎಲ್ಲ ಜಾತಿಯ ಜನರು ಸೇರಿ ಸ್ವಾತಂತ್ರ್ಯ ಕೊಡಿಸ್ತಕ್ಕಂಥ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಧರ್ಮದ ಜನರನ್ನು ಪ್ರೀತಿ ವಿಶ್ವಾಸದಿಂದ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಯಾವುದೇ ಒಂದು ಜಾತಿಗೆ ಸೀಮಿತ ಆಗ್ತಕ್ಕಂಥ ವಾತಾವರಣ ರಾಜ್ಯದ ರಾಜಕಾರಣಗಳಲ್ಲಿ ಆಗಲಿ ರಾಷ್ಟ್ರ ರಾಜಕಾರಣದಲ್ಲಿ ಬರಬಾರ್ದು. ಇದು ಎಲ್ಲಿ ನಡೀತಾ ಇದೆ. ಹೀಗಾಗಿ ಇನ್ನಿತರ ಬೇರೆ ವಿಷಯಗಳು ನಾನು ಬೇರೆ ಬೇರೆ ಬಹಿರಂಗ ಸಭೆಯಲ್ಲಿ ಮಾತಾಡ್ತೀನಿ. ಇಲ್ಲಿ ನಾನು ಎಲ್ಲ ವಿಷಯಗಳನ್ನು ಮಾತಾಡ್ಕೋಲ್ಲ. ಇವತ್ತು ಭಾಳಷ್ಟು ಮದುವೆ ಕಾರ್ಯಕ್ರಮಗಳಿವೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಾನು ಭಾಳ ತುರ್ತಾಗಿ ನಿನ್ನೇನೇನು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು, ಸ್ವಲ್ಪ ಅಲ್ಲಿ ನಮ್ಮದು ಚೆಕಪ್ ಇತ್ತು. ಅದಕ್ಕೆ ನಾನು ಪ್ರಿಯಾಂಕರಿಗೆ ಹೇಳಿದ್ದೆ, ನಾನು ನಾಳೆ 21ನೇ ತಾರೀಕು ಬರ್ತಾಯಿದ್ದೀನಿ ಅಂತ ಪ್ರಿಯಾಂಕರಿಗೆ ಹೇಳಿದಾಗ ಅವೆಲ್ಲ ಬರೀ ಸರ್ ನಾನು ಇರ್ತೀನಿ, ಆದರೆ ನಾನು ಗ್ರಾಮೀಣ ಪ್ರದೇಶದ ಚುನಾವಣಾ ಪ್ರಚಾರದಲ್ಲಿ ಸ್ವಲ್ಪ ಸಮಯ ಬಿಡುವಾಗದೇ ಇದ್ರೂ ಕೂಡ ಅಧ್ಯಕ್ಷರು, ಪಾಟೀಲರು ಮತ್ತು ಅಲ್ಲಂಪ್ರಭುವರು ಮತ್ತು ನಮ್ಮ ತಿಪ್ಪಣ್ಣಪ್ಪ ಮಕ್ಕಳು ಮತ್ತು ಎಲ್ಲ ಮುಖಂಡರು ತಮ್ಮ ಹಾಜರಿದ್ದು ತಮ್ಮನ್ನೆಲ್ಲ ಬರಮಾಡ್ಕೊಳ್ತಾ ಇದ್ದಾರೆ. ತಾವು ಬರಬೇಕನ್ನೋಂಥ ಒಂದು ಆತ್ಮೀಯ ಒಂದು ಅವ್ರ ಮಾತನ್ನು ಕೂಡ ಹೇಳಿದ್ರಿಂದ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾನು ಇಷ್ಟೇ ನನ್ನ ಮಾತನ್ನು ಇಲ್ಲಿಗೆ ಸೀಮಿತ ಮಾಡಿ ಇವತ್ತೇನು ನಾವು ಭಾಳ ಅಭಿಮಾನಪೂರ್ವಕವಾಗಿ ನಮ್ಮನ್ನು ನಮ್ಮ ಕಾರ್ಯಕರ್ತರು ಸ್ವಾಗತ ಮಾಡಿದಿರಿ. ನಿಮ್ಗೆ ಆಶ್ವಾಸನೆ ಕೊಡ್ತಾಯಿದ್ದೀನಿ, ನಾವು ನೀವು ಕೂಡಿ ಈ ಒಂದು ಕಲಬುರಗಿ ಜಿಲ್ಲೆ ಇದೊಂದು ಭದ್ರಕೋಟೆ ಅಂತ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋಂಥ ಒಂದು ವಾತಾವರಣದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಜನರನ್ನು ಆಕರ್ಷಣೆ ಮಾಡ್ಕೊಂಡು ಬಂದು ನಿಮ್ಮ ಅನೇಕ ಕಾರ್ಯಕ್ರಮಗಳಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು. ಈ ಮೇಲೆಯಾಗಿ ಇವತ್ತು ಮಳೆ ಇಲ್ಲ, ಬರಗಾಲ ಇದೆ, ಭಾಳಷ್ಟು ಸಂಕಷ್ಟದಲ್ಲಿ ನಾವು ಇದ್ದೇವೆ. ಇದನ್ನು ನಮ್ಮ ಭಾಗದ ಜನರು ಎದುರಿಸ್ತಕ್ಕಂಥ ಒಂದು ಧೈರ್ಯ ಕೊಡ್ತಕ್ಕಂಥ ಕೆಲಸ ಮಾಡೋಣ. ಅವರ ಕಷ್ಟಕ್ಕೆ ನೆರವಾಗಲಿಕ್ಕೆ ನಮ್ಮಿಂದ ಏನು ಸಾಧ್ಯ ಇದೆ ನೆರವೇ ಆಗಬೇಕಾಗಿದೆ ಸರ್ಕಾರದ ಮಷಿನರಿಗಳ ಮುಖಾಂತರ. ಯಾಕಂದ್ರೆ ಚುನಾವಣೆ ಇರೋದ್ರಿಂದ ನಾವು ಯಾರು ವೈಯಕ್ತಿಕ ಹೋಗಿ ನಾವು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗಲ್ಲ, ಬೋರ್ವೆಲ್ಗಳು ಹಾಕೋಕ್ಕಾಗಲ್ಲ. ಇದು ಚುನಾವಣೆ ನೀತಿ ಸಹಿತ ಇದೆ. ಎಲ್ಲಿ ನಮ್ಮ ಆಡಳಿತ ವೈಫಲ್ಯ ಇದೆ, ಎಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದ್ದರೂ ಕೂಡ ಬೇಜವಾಬ್ದಾರಿಯಿಂದ ಕೂತಿದ್ದಾರೆ, ಅವರಿಗೆ ಕಿವಿ ಹಿಂಡಿ ಅವರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವೆಲ್ಲರೂ ಒಟ್ಟಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದು ಜನರ ಕಷ್ಟದಲ್ಲಿ ನಾವು ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಈ ವೇದಿಕೆ ಮುಖಾಂತರ, ಸುದ್ದಿ ಮಾಧ್ಯಮ ಮುಖಾಂತರ ಜನರಿಗೆ ಕೊಡ್ತಾಯಿದ್ದೀನಿ. ದಯವಿಟ್ಟು ತಾವು ಇವತ್ತು ನಾವು ಬಂದಾಗ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೇನು ಬರಮಾಡ್ಕೊಂಡಿದ್ದೀರಿ. ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿಯ ಒಂದು ಕಳಂಕ ಬಾರದ ಹಾಗೆ ಈ ನಾಳೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ವಿಯಾಗಿ ನಮ್ಮ ರಾಧಾಕೃಷ್ಣ ದೊಡ್ಡಮನಿಯವರು 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಈ ಭಾಗದಿಂದ ಆರಿಸ್ಕೊಡ್ತಕ್ಕಂಥ ಪ್ರಯತ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಮತ್ತು ಬಂದೇ ಬರ್ತಾರೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.